ಪೋಷಕರಿಗೆ ಮಾತ್ರ ನಾನು 2 ಕಿವಿ ಮಾತುಗಳನ್ನ ಹೇಳ್ತೀನಿ. ಯಾಕಂದ್ರೆ ಅವು ಈಗಿನ್ನೂ ಹರಳುತ್ತಾ ಇರೋ ಹೂಗಳು. ದಯವಿಟ್ಟು ಒತ್ತಡವನ್ನ ಹಾಕ್ಬೇಡ್ರಿ. ಯಾಕಂದ್ರೆ ಮುಂಚೆ ನಮ್ಮ ಎಜುಕೇಶನ್ ಟೈಮಲ್ಲಿ ನಮ್ಮ ಟೀಚರ್ಸ್ ಹೇಳ್ತಿದ್ರು, IQ ಬೆಳೆಸ್ಕೊಳ್ಳಿ, IQ ಬೆಳೆಸ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಬಟ್ ಈಗಿನ ಮಕ್ಕಳಿಗೆ IQ ಜೊತೆ EQ ಬೇಕಿದೆ. ಗೊತ್ತಾ EQ ಅಂದ್ರೆ? IQ ಅಂದ್ರೆ ಇಂಟೆಲಿಜೆಂಟ್ ಕೋಶೆಂಟ್, EQ ಅಂದ್ರೆ ಎಮೋಷನಲ್ ಕೋಶೆಂಟ್. ಯಾಕೆ ಇವತ್ತಿನ ಮಕ್ಕಳು, ಪುಟ್ಟ ಮಕ್ಕಳಿಂದಲೂ ಯಾಕೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಶುಗರ್ ಯಾಕೆ ಬರ್ತಾ ಇದೆ, BP ಬರ್ತಿದೆ? ಮಕ್ಕಳು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ? ಎಮೋಷನಲಿ. ಯಾಕಂದ್ರೆ ಪ್ರೆಷರ್ ಅಷ್ಟಿದೆ. ನಾವು ಭಾವನೆಗಳನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ತಿಲ್ಲ, ಕೊಡ್ಬೇಕಾಗಿರೋ ಪ್ರೀತಿ ಕೊಡ್ತಾ ಇಲ್ಲ. ಎಜುಕೇಶನ್ ಕೊಟ್ಟಿದ ತಕ್ಷಣ ನಮ್ಮ ಮಕ್ಕಳು ಮುಂದೆ ಉತ್ತಮವಾಗಿ ಬೆಳಿತಾರೆ ಅಂತ ನಾವು ಅನ್ಕೋಬಾರ್ದು. ಪಕ್ಕದ ಮನೆ ಮಗು 99% ತೆಗಿತಿದೆ, ನನ್ ಮಗುನು ತೆಗಿಬೇಕು. ಆದ್ರೆ ಆ ಮಗುಗ್ ಸಿಕ್ತಿರೋ ಅಂತ ಪೋಷಣೆ ನಮ್ಮ ಮಕ್ಳಿಗೆ ಸಿಕ್ತಿದ್ಯಾ? ಆ ಕೊಡ್ತಿರೋ ಅಂತ ಫೆಸಿಲಿಟಿ ನಾವು ಕೊಡ್ತಿದೀವಾ? ಆ ಮಕ್ಳು ಬೆಳೆದಿದ್ದಷ್ಟು ಫ್ರೀಯಾಗಿ ನಾವು ಬೆಳೆಸ್ತಾ ಇದ್ದೀವಾ? ಯೋಚನೆ ಮಾಡ್ಬೇಕಲ್ವಾ? ಪರ್ಸೆಂಟೇಜ್ ಇಂದ ನಾವೇನಿಲ್ಲ, ಏನು ಕಲಿಯಕ್ಕಾಗಲ್ಲ ಮಕ್ಕಳು. ಇವತ್ತು ಪರ್ಸೆಂಟೇಜ್ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಬರ್ತಾ ಇದೆ. ಅದೇ ಮಗು ಚಿಕ್ಕಂದಿಂದ ಸಬ್ಜೆಕ್ಟ್ ನ ತಿಳ್ಕೊಂಡ್ರೆ ಕೊನೆವರೆಗೂ ಉಳ್ಕೊಳ್ಳುತ್ತೆ. ಯಾವತ್ತು ನಾವು ಮಕ್ಕಳಲ್ಲಿ, ಈಗಿನ ಮಕ್ಕಳಿಗಂತೂ ಯಾವುದೇ ಕಾರಣಕ್ಕೂ ಓದ್ರಿ ಅಂತ ಹೇಳೋದಕ್ಕಿಂತ ಫಸ್ಟ್ ಅವ್ರ ಜೊತೆ ನಾವು ಒಂದು ಬುಕ್ ಹಿಡ್ಕೊಂಡು ಕುತ್ಕೊಂಡ್ರೆ ಸಾಕು, ಮೊಬೈಲ್ ನ ಆಟೋಮೆಟಿಕ್ ಆಗಿ ಮಕ್ಕಳು ಬಿಟ್ಬಿಡ್ತಾರೆ. ದಯವಿಟ್ಟು ಯಾರು ಕೂಡ ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡಿ, ಅವ್ರನ್ನ ಫ್ರೀಯಾಗಿ ಬೆಳೆಯೋದಕ್ ಬಿಡಿ. ಯಾಕಂದ್ರೆ ನಾವೆಲ್ಲರೂ ದೇವ್ರನ್ನ ನಂಬ್ತೀವಿ. ದೇವ್ರು ನಮ್ಗೆ ಇದೇ ಮಗು ಬೇಕು ಅಂತ ನಾವ್ ಯಾರು ಕೇಳ್ಕೊಂಡು ಹುಟ್ಸಿರಲ್ಲ ಮಕ್ಕಳನ್ನ, ಅಲ್ವಾ? ಮಕ್ಕಳನ್ನ ನಮ್ಮ ಹೊಟ್ಟೆಲ್ ಹುಟ್ಸಿದಾರೆ ಅಂದ್ರೆ ಅವ್ರಿಗೊಂದು ಭವಿಷ್ಯ ಕೂಡ ದೇವ್ರು ಒಂದು ರೂಪಿಸಿರ್ತಾರೆ. ಮಕ್ಕಳಿಗೆ ಏನ್ ಬೇಕು, ಎಷ್ಟು ಪೋಷಣೆ ಬೇಕು, ಎಷ್ಟು ಆರೈಕೆ ಬೇಕು, ಅಷ್ಟ್ ಮಾತ್ರ ಕೊಡ್ತಾ ಅದಕ್ಕೆ ತಕ್ಕನಾದಂತ ಪ್ರೀತಿ, ಮನೆಯ ವಾತಾವರಣ ಕೂಡ ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒತ್ತಡ ಹಾಕ್ತಿವಿ, ಓದ್ತಾರೆ. ಆದ್ರೆ ದೊಡ್ಡವ್ರ ಆದ್ಮೇಲೆ ನಮ್ಗಳ ಜೊತೆ ಇರ್ತಾರ? ನಾವ್ ಇಷ್ಟೆಲ್ಲ ನಾವೇ ಪ್ರೀತಿ ಕೊಡ್ಲಿಲ್ಲ ಅಂತಂದ್ ಹೇಳ್ಬಿಟ್ಟು ದೊಡ್ಡವರಾದ್ಮೇಲೆ ಮಕ್ಕಳನ್ನ ನಮ್ಮನ್ ಪ್ರೀತಿ ಮಾಡ್ರಿ ಅಂತ ನಾವೇನ್ ಕೇಳೋದು ಸರಿನಾ? ಒಪ್ಕೋತೀರಾ ಈ ಮಾತನ್ನ? ನಾವು ಪ್ರೀತಿ ಕೊಟ್ರೆ ಅಲ್ವಾ ಮಕ್ಕಳು ನಮಗೆ ಪ್ರೀತಿ ಕೊಡೋದು? ನಾವು ಮಕ್ಳು ಟೈಮ್ ಕೊಟ್ರೆ ಅಲ್ವಾ ಮುಂದೆ ಮಕ್ಕಳು ನಮಗ್ ಟೈಮ್ ಕೊಡೋದು? ಒಂದು ಪುಟ್ಟ ಕತೆ ಹೇಳ್ತೀನಿ. ಒಂದು ಟೌನ್ ಅಲ್ಲಿ ಒಂದು ಪುಟ್ಟ ಕುಟುಂಬ ಇರುತ್ತೆ. ಈಗೆಲ್ಲ ಮುಂಚೆ ಎಲ್ಲ 5-6 ಜನ ಮಕ್ಳಿರ್ತಿದ್ರು. ಆದ್ರೆ ಈಗ ಇಬ್ರಿದ್ರು. ನಮ್ ಕಾಲಕ್ಕೆ ನಾವು 4 ಜನ, ಆದ್ರೆ ನನ್ ಕಾಲಕ್ಕೆ 2 ಬಂದಿದ್ದಾರೆ. ಈಗ ಆಲ್ರೆಡಿ ಒಂದೊಂದ್ ಮಗು ಆಗಿದೆ. ಈಗ ಅಂತ ಒಂದೊಂದ್ ಮಗು ಇರುವಂತ ಪುಟ್ಟ ಕುಟುಂಬ ಇತ್ತು. ತಾಯಿಗೇನೋ ಹುಷಾರಿಲ್ಲ, ಪಾಪ ಚಿಕ್ಕ ವಯಸ್ಸಿಗೆ ಹೋಗ್ಬಿಡ್ತಾರೆ. ತಂದೆಗೆ ಬಹಳ ಕಷ್ಟ ಆಗುತ್ತೆ ಮಗನ್ನ ಸಾಕೋದಕ್ಕೆ. ಮಗನ್ಗೆ ಕಷ್ಟ ಗೊತ್ತಾಗ್ಬಾರ್ದು, ನನ್ ತಾಯಿ ಇಲ್ಲದನ್ನ ಅವನಿಗೆ ಗೊತ್ತಾಗ್ದಂಗೆ ಓದಿಸ್ಬೇಕು ಅಂತ ಹೇಳಿ ಹಾಸ್ಟೆಲ್ಗೆ ಸೇರಿಸ್ತಾರೆ. ಅವನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಹಾಸ್ಟೆಲ್ಗೆ ಸೇರಿಸಿ ಕಷ್ಟಪಟ್ಟು ದುಡ್ದು ಮಗನ್ನ ಸಾಕ್ತಾರೆ. ದೊಡ್ಡ ಇಂಜಿನಿಯರ್, ಕಲೆಕ್ಟರ್ ಆಗ್ಬೇಕು ಅಂತ ಹೇಳಿ ಅವನ್ನ ಬಹಳ ಚೆನ್ನಾಗಿ ಓದಿಸ್ತಾನೆ. ಅವ್ನ ಒಳ್ಳೆ ಇಂಜಿನಿಯರ್ ಪೋಸ್ಟ್ಗೂ ಹೋಗ್ತಾನೆ. ಆದ್ರೆ ಇವ್ನು ಓದ್ಬೇಕಾದ್ರೆ ಕಾಲೇಜ್ ಹತ್ರ ಎಲ್ಲ ಅವ್ರ ಅಪ್ಪ ಹೋಗ್ಬೇಕಾದ್ರೆ ಮಗ ಹೇಳ್ತಿದ್ನಂತೆ, ಅಪ್ಪ ನೀನ್ ನೋಡಕ್ ಅಸಹ್ಯವ ಕಾಣ್ತಿದ್ಯಾ, ಕಾಲೇಜ್ ಹತ್ರ ಬರ್ಬೇಡಪ್ಪ, ನನ್ ಫ್ರೆಂಡ್ಸ್ ಎಲ್ಲ ಹಾಡ್ಕೋತಾರೆ ಅಂತ. ಯಾಕಾಯ್ತು ಇದು? ಆದ್ರೆ ಹಿಂಗೆ ಆಗತ್ತೆ. ಆಯ್ತು, ನನ್ ಮಗ ಅವ್ನ್ ಚೆನ್ನಾಗಿರ್ಲಿ, ನನ್ನಿಂದ ಅವ್ನಿಗೆ ಕೆಟ್ಟದಾಗ್ಬಾರ್ದು ಅಂತ ಹೇಳ್ಬಿಟ್ಟು ಮಗಂಗೆ ಎಲ್ಲ ತನ್ನ ಜೀವನನೆಲ್ಲ ದಾರೆ ಎರೆದ್ ಬಿಡ್ತಾನೆ. ಆದ್ರೆ ಒಂದಿನ ತಂದೆ ಅದೇ ನೋವಲ್ಲಿ ಮಗ ದುಡಿಯಂಗಾಗಿ ಅವ್ನ್ ಮದ್ವೆ ಆಗಿ ಅವನ್ನ ಸೆಟ್ಲು ಮಾಡಿದ್ಮೇಲೆ ಅವನೊಂದು ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಅಲ್ಲಿ ತಂದೆ ತೀರೋಗಿದ್ದಾರೆ ಅಂತಂದ್ ಹೇಳ್ಬಿಟ್ಟು ಒಂದು ಮಗಂಗೆ ಲೆಟರ್ ಕಳಿಸ್ತಾರೆ. ಮಗ ಅಂತ್ಯ ಸಂಸ್ಕಾರಕ್ಕೆ ಅಂತ ಬರ್ತಾರೆ. ಅಲ್ಲಿ ಅವ್ರ ದೊಡ್ಡಪ್ಪ ಎಲ್ಲಾ ಬರ್ತಾರೆ. ಅವತ್ತು ಮಗ ಬಂದವನ್ಗೆ ಅಪ್ಪ ಹೋಗಿದ್ದಾರೆ ಅನ್ನೋದಕ್ಕಿಂತ ಅಯ್ಯೋ ಹೋಗ್ಬಿಟ್ನಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ ನಿಂತಿರ್ತಾರೆ. ಆದ್ರೆ ಅವ್ರ ದೊಡ್ಡಪ್ಪ ಹೇಳ್ತಾರೆ, ಮಗ್ನೆ ನಿಮ್ಮಪ್ಪ ಕಾಲೇಜ್ ಹತ್ರ ಬಂದಾಗ ಎಲ್ಲಾನು ಹೇಳ್ತಾ ಇದ್ದಲ್ಲ, ಏನು ನೀನ್ ಕಾಲೇಜ್ ಹತ್ರ ಬರ್ಬೇಡಪ್ಪ, ನೀನ್ ನೋಡಿದ್ರೆ ನನ್ ಫ್ರೆಂಡ್ಸ್ ಎಲ್ಲ ಹಾಡ್ಕೋತಾರೆ, ನೋಡಕ್ ಅಸಹ್ಯವಾಗಿದ್ಯಾ ಅಂತಂದ್ ಹೇಳ್ತಾರಲ್ಲ. ಆದ್ರೆ ನಿಮ್ಮಪ್ಪ ಆತರ ಆಗೋದಕ್ಕೆ ಏನ್ ಕಾರಣ ಗೊತ್ತಾ ಅಂತ ಕೇಳ್ತಾರೆ. ಏನ್ ಕಾರಣ ಆಗಿರುತ್ತೆ ಅಂದ್ರೆ ಮಗಂಗ್ ಅವಾಗ ಹೇಳ್ತಾರಂತೆ, ನೀನ್ ಚಿಕ್ಕವನಿದ್ದಾಗ ಚಿನ್ನಿ ದಂಡ ಆಡ್ಬೇಕಾರೆ ಕಣ್ಣಿಗೆ ಚಿನ್ನಿ ಬೀಳುತ್ತೆ ಮಗ, ಕಣ್ಣೋಗಿರುತ್ತೆ, ಅವಾಗ ಅವನ್ ಕಣ್ ಕೊಟ್ಟಿರ್ತಾನೆ. ಚಿಕ್ಕ ವಯಸ್ಸಲ್ಲೇ ನೀನು ಕಿಡ್ನಿ ಕಳ್ಕೊಂತೀಯಾ, ನಿಮ್ಮಪ್ಪ ಕಿಡ್ನಿ ಕೊಡ್ತಾನೆ. ನೋಡ್ದ ನಿನಗ್ ಕಣ್ ಕೊಟ್ಟು ಕಿಡ್ನಿ ಕೊಟ್ಟಿದ್ರಿಂದ ನಿಮ್ಮಪ್ಪನ್ ಬಾಡಿ ಫುಲ್ ಊದ್ಕೊಳ್ಳೋದು, ಅವನು ಒಕ್ಕಣ್ಣಾದ, ಒಂದೇ ಕಣ್ ಕಾಣ್ತಿತ್ತು. ಆ ವಿಷಯ ನಿನ್ಗೆ ಹೇಳಿದ್ರೆ ನೀನ್ ನೊಂದ್ಕಂತೀಯ ಅಂತ ಹೇಳ್ಬಿಟ್ಟು ಯಾವತ್ತು ನಿನ್ ಮುಂದೆ ತರ್ಲಿಲ್ಲ. ಯಾಕಂದ್ರೆ ಕಷ್ಟ ಗೊತ್ತಾಗ್ಬಾರ್ದು ಅಂತ. ಇವತ್ ನೀನ್ ಇಷ್ಟು ಚೆನ್ನಾಗಿದ್ಯಾ ಅಂತಂದ್ರೆ ನಿಮ್ಮಪ್ಪನ ಕಷ್ಟ, ನಿಮ್ಮಪ್ಪನ ತ್ಯಾಗದಿಂದ ನೀನ್ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ.
ಅವತ್ತು ಬಿಕ್ಕಿ ಬಿಕ್ಕಿ ಹೇಳ್ತಾನೆ, ಆದ್ರೆ ಹೋಗಿರೋ ಅಪ್ಪ ಮಾತ್ರ ತಿರ್ಗಾ ಬರಲ್ಲ. ಯಾಕಾಯ್ತದು? ನನ್ ಮಗಂಗೆ ಕಷ್ಟ ಗೊತ್ತಾಗ್ಬಾರ್ದು, ನಾನ್ ಏನ್ ಮಾಡ್ತೀನಿ ಅನ್ನೋದು ಗೊತ್ತಾಗ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿದ್ದು. ಇವತ್ತು ನಿಮ್ ಕಷ್ಟನ ಮಕ್ಕಳ ಮೇಲೆ ಹೇಳ್ರಿ ಅಂತ ನಾವ್ ಹೇಳಲ್ಲ, ಆದ್ರೆ ನಮ್ ಸಮಾಜ ಹೆಂಗಿದೆ, ನಾನ್ ಬದುಕ್ತಿರೋದಿದೆ, ವಾಸ್ತವನ ತೋರಿಸ್ಕೊಡಿ. ತುಂಬಾ ಪ್ಯಾಂಪರ್ ಮಾಡೋದು, ಅವ್ರನ್ನ ಅಫಿಷಿಯಲ್ ಮಾಡೋದು, ನನ್ ಮಗ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು, ತುಂಬಾ ಅವ್ರನ್ನ ಅಡಿಕ್ಟ್ ಮಾಡ್ಬಿಟ್ಟು ಅವ್ರನ್ನ ಐಫೈ ಆಗಿ ಬೆಳೆಸೋದು. ಯಾಕಂದ್ರೆ ನಾಳೆ ನಮ್ಮನ್ನೇ ಅಸಹ್ಯ ಪಡ್ಕೊಳ್ಳೋಷ್ಟು ಮಟ್ಟಕ್ಕೆ ನಾವು ಅಫಿಷಿಯಲ್ ಆಗಿ ಬೆಳೆಸಬಾರ್ದು. ದೇವ್ರು ನನ್ಗೆ ಇಷ್ಟೇ ಕೊಟ್ಟಿರೋದು, ನನ್ ಸಾಮರ್ಥ್ಯ ಇಷ್ಟೇ ಅಂತ ಬೆಳೆಸಿ. ದಯವಿಟ್ಟು ಯಾವುದೇ ಮಕ್ಳಿಗೂ ಕೂಡ ಒತ್ತಡನ ಹಾಕ್ಬೇಡ್ರಿ.